ವಕೀಲ ಸುನಿಲ್ ಕುಮಾರ್ ಅವರು ಜೊತೆಗಿದ್ದಾರೆ. ಸರ್ ನಮಸ್ತೆ. ಬಹುಶಃ ತಾವು ಈ ಇಡೀ ಪ್ರಹಸನವನ್ನ ಆರಂಭದಿಂದಲೂ ಕೂಡ ಗಮನಿಸಿರಬಹುದು. ಇವತ್ತು ಒಂದು ಹಂತಕ್ಕೆ ಬಂದು ತಲುಪಿದೆ. ಯಾರು ದೂರು ಕೊಟ್ಟರೋ ಅವರದೇ ತಪ್ಪು ಅನ್ನೋದು ಗೊತ್ತಾಗ್ತಾ ಇದೆ. ಏನು ಹೇಳ್ತೀರಿ? ನೋಡಿ, ಈ ದೂರುದಾರ ಯಾರು ಇದ್ನೋ ಇವತ್ತು ಆತನ ಹೆಸರು ನಮಗೆ ರಿವೀಲ್ ಆಗಿದೆ. ಆತ ಕೂಡ ಆತನೇ ಬಂದು ಈ ಥರ ಅನೇಕ ಸಾವುಗಳಾಗಿದೆ. ಅದನ್ನು ನಾನು ದಫನ್ ಕೆಲಸ ಮಾಡಿದ್ದೀನಿ. ಮತ್ತು ಯಾರು ಇದನ್ನ ಹೇಳಿಕೊಟ್ರು ಅದನ್ನೂ ಹೆಸರು ಕೂಡ ಆತ ಹೇಳ್ತಾನೆ. ಹೇಳಿ ನ್ಯಾಯಾಧೀಶರ ಮುಂದೆ ಆತ 164 ಸ್ಟೇಟ್ಮೆಂಟನ್ನು ರೆಕಾರ್ಡ್ ಮಾಡ್ತಾನೆ. ಸರ್ಕಾರದ ಇದರಲ್ಲಿ ಏನು ಪಾತ್ರ ಇಲ್ಲ. ಸರ್ಕಾರ ನ್ಯಾಯಾಲಯದ ಆದೇಶದ ಪ್ರಕಾರ ಈತ ಕೊಟ್ಟಿರೋ 164 ಸ್ಟೇಟ್ಮೆಂಟ್ ಪ್ರಕಾರ ತನಿಖೆಗೆ ಆದೇಶ ಕೊಡುತ್ತೆ. ನ್ಯಾಯಾಧೀಶರ ಮುಂದೆ ಆತ 164 ಸ್ಟೇಟ್ಮೆಂಟ್ ಕೊಟ್ಟಾಗ ನ್ಯಾಯಾಧೀಶರು ಖಂಡಿತವಾಗ್ಲೂ ಆತನ ಕೇಳಿರ್ತಾರೆ, ನೀನು ಯಾರಾದರೂ ನಿನ್ನ ಮೇಲೆ ಫೋರ್ಸ್ ಮಾಡಿ ಸ್ಟೇಟ್ಮೆಂಟ್ ಕೊಡಿಸ್ತಾ ಇದ್ದಾರಾ, ಇದ್ರ ಕಾನ್ಸಿಕ್ವೆನ್ಸಸ್ ನಿನ್ಗೆ ಗೊತ್ತಿರುತ್ತೆ, ನಾಳೆ ಇದು ಸುಳ್ಳು ಅನ್ನೋದಾದರೆ ನಿನ್ನ ಮೇಲೆ ಖಂಡಿತವಾಗ್ಲೂ ಕಾನೂನು ರೀತಿ ಕ್ರಮ ಆಗುತ್ತೆ, ಎಲ್ಲವನ್ನೂ ನ್ಯಾಯಾಧೀಶರು ಆತನ ಗಮನಕ್ಕೆ ತಂದಿದ್ದಾರೆ. ಆದರೂ ಕೂಡ ಆತ ಇಲ್ಲ, ನಾನು ಹೇಳ್ತಿರೋದು ಸತ್ಯ, ನಾನು ಹೇಳಿದ ಸತ್ಯ, ನಾನು ಅದನ್ನು ಎಷ್ಟೋ ಹಣಗಳನ್ನು ದಫನ್ ಮಾಡಿದ್ದೀನಿ, ನನಗೆ ಈ ಥರ ವ್ಯಕ್ತಿಗಳು ಹೇಳ್ಕೊಟ್ಟಿದ್ದಾರೆ, ಎಲ್ಲವನ್ನೂ ಹೇಳಿ ನ್ಯಾಯಾಧೀಶರ ಮುಂದೆ ಕಾನೂನಲ್ಲಿ ಆತ 164 ಕೊಟ್ಟು ಇವತ್ತು ಬೇರೆ ವರ್ಷನ್ ಕೊಟ್ಟಿದ್ದಾನೆ SIT ಅಧಿಕಾರಿಗಳಿಗೆ. ಅಂದರೆ ತಾವು ಯಾವುದನ್ನು ನಂಬ್ತೀವಿ? ಸರ್, ಇದನ್ನ ಈಗ ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಡುವಾಗ ಸುಳ್ಳೇ ನಾನು ಹೇಳಿಕೆಯನ್ನು ಕೊಡ್ತೀನಿ ಅಂತಂದ್ರೆ ಮೂರ್ಖತನ ಅಂತ ಹೇಳಬೇಕು ಆತಂದು, ಅಥವಾ ಬಂಡತನ ಅಂತ ಹೇಳಬೇಕು? ಇದ್ರಲ್ಲಿ ಏನು ಅರ್ಥ ಆಗುತ್ತೆ? ಆತನ ಸ್ಟೇಟ್ಮೆಂಟ್ ಆತ ಕೊಟ್ಟದ್ದು ಅಥವಾ ಕೊಟ್ಟದ್ದು ಯಾವುದೂ ನಂಬಿಕೆಗೆ ಅರ್ಹತೆ ಇಲ್ಲ ಅಂತ ನಾವು ಅದನ್ನ ಭಾವಿಸ್ಬೇಕಾಗ್ತದೆ. ಈಗ ಪೊಲೀಸ್ ಅಧಿಕಾರಿಗಳು ಪಾಪ ಅವ್ರ ತನಿಖೆಯನ್ನು ಅವ್ರು ಮಾಡಿದ್ದಾರೆ. ಸುಮಾರು 15-16 ಗಂಟೆ ಆತನ ತನಿಖೆಯನ್ನು ಒಳಪಡಿಸಿ ನೀನು ಹೇಳೋದಕ್ಕೆ ಏನೇನು ಸಾಕ್ಷಿ ಇದೆ, ಏನು ಆಗಿದೆ, ಯಾರು ನಿಮ್ಗೆ ಕೊಟ್ಟರು, ಎಲ್ಲವನ್ನೂ ತನಿಖೆ ಮಾಡಿದ್ದಾರೆ. ಮತ್ತು ಆತ ಯಾರ್ಯಾರ ಹೆಸರನ್ನು ಹೇಳ್ದ, ಯಾರ ಹೆಸರನ್ನು ಕೂಡ FIR ಎಲ್ಲೂ ದರ್ಜ್ ಮಾಡಿಲ್ಲ. ಸರ್ಕಾರ ತುಂಬ ಒಳ್ಳೆ ಗಂಭೀರತೆಯಿಂದ ಒಳ್ಳೆ ಮೆಚ್ಯೂರ್ಡ್ ಆಗಿ ನಡ್ಕೊಂಡಿದೆ. ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದಿ ಗೌರ್ಮೆಂಟ್ ಆಲ್ಸೋ. ಈಗ ನಮ್ಮ IPC ಮತ್ತು CRPC ಏನು ಹೇಳ್ತೀವಿ, ಒಬ್ಬ ದೂರುದಾರ ಬಂದಿಲ್ಲ ಸರ್ ನಾನು ಈ ಥರ ಮಾಡಿದ್ದೀನಿ, ನನಗೆ ಇವ್ರು ಹೇಳ್ಕೊಟ್ರು ಅಂದರೆ ಕಾನೂನಾತ್ಮಕವಾಗಿ ಅವರ ಹೆಸರಲ್ಲಿ FIR ದರ್ಜ್ ಆಗಬೇಕು. ಸರ್ಕಾರದ FIR ಮಾಡಿಲ್ಲ. ಸರ್ಕಾರ ತುಂಬ ಸೂಕ್ಷ್ಮತೆಯಿಂದ ಗಮನಿಸ್ತು. ಎಷ್ಟೋ ವರ್ಷದ ವಿಚಾರಗಳಲ್ಲಿ ಯಾರೋ ಒಬ್ಬ ಬಂದು ಹೇಳ್ತಿದ್ದಾನೆ, ಅವನು ಹೇಗೆ ನಂಬೋದು? ಮತ್ತು ದೊಡ್ಡ ಗಣ್ಯ ವ್ಯಕ್ತಿಗಳನ್ನೆಲ್ಲ ನಾವು FIR ಮಾಡಿ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡಬಾರ್ದು ಅಂತೇಳಿ ಯಾರ ಹೆಸರು ದಾಖಲೆ ಮಾಡಿದಿರಾ ಫಸ್ಟು ತನಿಖೆ ಆಗಿ ನೀನು ತೋರಿಸು, ನಮಗೆ ಖಂಡಿತವಾಗ್ಲೂ ಸಿಕ್ಕರೆ ಖಂಡಿತ ಆಮೇಲೆ ಅವರ ಹೆಸರನ್ನ ನಾವು ದಾಖಲೆ ಮಾಡ್ತೀವಿ ಅಂತ ಹೇಳಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿದೆ. ಈಗ ಆತ ಒಂದು ಏನು ಹೇಳ್ತಿದ್ದಾರೆ, ನನಗೆ ಯಾರೋ 4 ಜನ ಹೇಳ್ಕೊಟ್ರು ನಾನೀಗ ಮಾಡ್ತಾ ಇದ್ದೀನಿ ಅಂತ. ನಾಳೆ ಇದೇ ಸ್ಟೇಟ್ಮೆಂಟ್ ತೊಗೊಂಡು ಅವ್ರು ತನಿಖೆ ಮಾಡ್ತಾರೆ, ಅವನ ಪೊಲೀಸ್ ಕಸ್ಟಡಿಗೆ ತೊಗೋತಾರೆ, ಮತ್ತೆ ಜುಡಿಷಿಯಲ್ ಕಸ್ಟಡಿ ಕೊಡ್ತಾರೆ, ಮತ್ತೆ ಅವ್ನು ಹೊರಗೆ ಬಂದು ಪೊಲೀಸ್ ಅಧಿಕಾರಿಗಳು ಹೆದರ್ಸಿಂಗ್ ಹೇಳಕ್ಕೆ ಹೇಳಿದ್ರು ನಾನು ಹೇಳಿದೆ ಅಂದರೆ ತಾವು ಏನಂತ ನಂಬ್ತೀರಿ? ವೇರ್ ಇಸ್ ದಿ ಸ್ಯಾನ್ಸಿಟಿ ಆಫ್ ದಿಸ್ ಸ್ಟೇಟ್ಮೆಂಟ್? ನಾವು ನ್ಯಾಯಾಧೀಶರ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಬೆಲೆ ಇಲ್ವಾ? ಪೊಲೀಸ್ ಅಧಿಕಾರಿಗಳ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟ್ಗೆ ಬೆಲೆ ಇಲ್ವಾ? ಸೊ ದಿಸ್ ಶೋಸ್ ಇದು ಯಾವುದೋ ಒಂದು ದೊಡ್ಡ ಕ್ರಿಮಿನಲ್ ಕಾನ್ಸ್ಪಿರಸಿ ಇದೆ, ಯಾವುದೋ ಒಂದು ಸಂಚು ನಡೀತಾ ಇದೆ, ಆ ಸಂಚಿಗೆ ಆತ ಒಬ್ಬ ಭಾಗಿಯಾಗಿದ್ದಾನೆ. ಅದನ್ನು ಪೊಲೀಸ್ ಅಧಿಕಾರಿಗಳು ಶಕ್ತರಿದ್ದಾರೆ, ಅವ್ರು ಖಂಡಿತ ಅದನ್ನ ಭೇದಿಸ್ತಾರೆ. ಕೊನೆಯದಾಗಿ ಎಲ್ಲವೂ ನೋಡಿ ರಕ್ಷತ್, ಆಲ್ ದಿಸ್ ಇಶ್ಯೂಸ್ ಹ್ಯಾಸ್ ಟು ಬಿ ಡಿಸೈಡೆಡ್ ಇನ್ ದ ಕೋರ್ಟ್ ಆಫ್ ಲಾ. ಆಚೆ ಪಬ್ಲಿಕ್ಕಲ್ಲಿ ಪ್ಲಾಟ್ಫಾರ್ಮಲ್ಲಿ ಡಿಸೈಡ್ ಮಾಡುವಂಥದ್ದಲ್ಲ. ಈಗ ಈತ ಹೇಳಿದ ಸುಳ್ಳು, ಈತ ಮಾಡಿರೋದು ತಪ್ಪಿದೆ, ಇವನಿಂದ 4 ಜನ ಇದ್ದಾರೆ ಅಥವಾ 10 ಜನ ಇದ್ದಾರೆ, ಏನೇ ಇದ್ರು ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಸರ್ಕಾರ ಫ್ರೀ ಹ್ಯಾಂಡ್ ಕೊಟ್ಟಿದೆ. ಅವ್ರಿಗೂ ನೋಟಿಸ್ ಕೊಟ್ಟು ಅವ್ರನ್ನೂ ಅರೆಸ್ಟ್ ಮಾಡ್ಬೋದು, ಅವ್ರನ್ನೂ ಇನ್ವೆಸ್ಟಿಗೇಷನ್ಗೆ ಸಮನ್ ಮಾಡ್ಬೋದು. ಈಗ ಪೊಲೀಸ್ ಅಧಿಕಾರಿಗಳಿಗೆ ಬಂದಂಥ ಕನ್ಫ್ಯೂಷನ್ ಏನಪ್ಪ, ನೀನು ಇಷ್ಟೊಂದು ಜಾಗಗಳನ್ನು ತೋರಿಸಿದ್ಯಾ, ನಾವು ಅಗ್ದಿದ್ದೀವಿ, ಆಯ್ತು, ಕೆಲವು ಕಡೆ ಕೆಲವು ಮೂಳೆ ಕೆಲವು ಸಿಕ್ಕಿದೆ. ಇಟ್ ಡಸಂಟ್ ಮೀನ್ ದಟ್ 12 ಕಡೆ ಏನೂ ಸಿಕ್ಕಿಲ್ಲ ಅಂತೇನಿಲ್ಲ, ಕೆಲವು ಕಡೆ ಕೆಲವು ಪದಾರ್ಥಗಳು ಸಿಕ್ಕಿದೆ. ಬಟ್ ಸ್ಪಷ್ಟವಾಗಿ ನೀನೆಲ್ಲೂ ಕೂಡ ನಮಗೆ ಕ್ಲಾರಿಟಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವ ಟೈಮಲ್ಲಿ ಏನಾಯಿತು, ಹೇಗೆ ಮಾಡಿದೆ, ನಿನಗೆ ಯಾರು ಹೇಳ್ಕೊಟ್ರು, ಯಾವುದು ನೀನು ಸ್ಪಷ್ಟವಾಗಿ ಕ್ಲಾರಿಟಿ ಕೊಡ್ತಿಲ್ಲ. ನಮ್ಮೆಲ್ಲರನ್ನು ಮಂಗ ಮಾಡ್ತಿದ್ಯಾ. 15 ದಿವಸ ನಮ್ಮನ್ನು ಸುತ್ತಿ ತಾವಾಗಲೇ ಹೇಳ್ತಿದ್ರು ಆಫೀಸರ್ಗಳು, ಇವನ್ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟ್ರವರು, ಫಾರೆನ್ಸಿಕ್ ಟೀಮ್ರವರು ಎಲ್ಲರನ್ನು ಸುತ್ತಿ ಕೊನೆಗೇನು ಸಿಗದೆ ಇದ್ದಾಗ ಖಂಡಿತವಲ್ಲೂ ಅವನ ಮೇಲೆ ಅನುಮಾನ ಬರೋದು ಸಹಜ. ನೀನೆಲ್ಲೋ ನಮಗೆ ತನಿಖೆ ತಪ್ಪಿಸ್ತಾ ಇದೆಯಾ. ಹಾಗಾಗಿ ಈಗ ಮೊದಲನೇದಾಗಿ ಅವನ ಮೇಲೆ FIR ಮಾಡಿರ್ತಾರೆ. ಪೊಲೀಸ್ ಅಧಿಕಾರಿಗಳಿಗೆ ಸುಳ್ಳನ್ನು ಹೇಳಿರುವಂಥದ್ದು ಸೆಕ್ಷನ್ 182, 203 ಆಫ್ IPC. ಅದರಲ್ಲೂ ಕೂಡ ಇದೊಂದು ಕ್ರೈಮ್ ಆಗಿದೆ ಅಂತೇಳಿ ಸುಳ್ಳು ಹೇಳಿ ನಮ್ಮನ್ನೆಲ್ಲ ಮೋಸ ಮಾಡಿರೋದ್ರಿಂದ ನಿನ್ನ ಮೇಲೆ FIR ದಾಖಲೆ ಮಾಡ್ಕೋತಾ ಇದೀವಿ ಅಂತೇಳಿ FIR. ಇಲ್ಲೇ ನನಗೊಂದು ಪ್ರಶ್ನೆ ಇದೆ. ಈಗ ಆತ ಕೊಟ್ಟಿರೋದು ದೂರಾಗಿತ್ತು, ಒಂದು ದೂರು ಕೊಟ್ಟಿದ್ದ, ನ್ಯಾಯಾಧೀಶರ ಮುಂದೆ ಆತನ ಹೇಳಿಕೆ ದಾಖಲಾಗಿತ್ತು, ಎಲ್ಲ ಆಯಿತು. ಆಗ ಆತ ಸಾಕ್ಷಿದಾರನಾಗಿದ್ದ, ಈಗ ಆರೋಪಿ ಆತ. ಖಂಡಿತ ಪ್ರತ್ಯೇಕವಾಗಿ FIR ಮಾಡ್ತಾರ? ಹೇಗೆ ಪ್ರತ್ಯೇಕವಾಗಿ FIR ಮಾಡ್ತಾರೆ? ಯಾಕಂದ್ರೆ ಅದರಲ್ಲಿ ನೀವು ಹೇಳಿದಂಗೆ ಅದು ಬರೀ ದೂರುದಾರ. ಈಗ ಆತ ಆರೋಪಿ ಸ್ಥಾನದಲ್ಲಿ ನಿಲ್ತಾನೆ. ಯಾವುದೇ ತನಿಖೆಯನ್ನು ನಾವು ಕೈಗೊಳ್ಳಬೇಕಾದ್ರೆ ಟು ಬಿಗಿನ್ ಅನ್ ಇನ್ವೆಸ್ಟಿಗೇಷನ್ ಇಟ್ ಹ್ಯಾಸ್ ಟು ಬಿಗಿನ್ ವಿತ್ ಅನ್ FIR. ವಿತೌಟ್ FIR ಪೊಲೀಸರಿಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಯಾಕಂದ್ರೆ ನಾಳೆ ಹೈಕೋರ್ಟ್ನಲ್ಲಿ ಅದು ಕ್ವಾಶ್ ಆಗುವಂಥ ಸಂದರ್ಭ ಇರುತ್ತೆ. ಹಾಗಾಗಿ ಫಸ್ಟ್ FIR ಅನ್ನು ಮಾಡಿದ್ದಾರೆ. FIR ನಲ್ಲಿ ಇವನ ಮೇಲೆ ಅಲಿಗೇಷನ್ಸ್ ಇರ್ತದೆ. ನಾವು ಈತನ ಮಾತು ಕೇಳಿಕೊಂಡು ಇಷ್ಟಿಷ್ಟು ಕಡೆಗಳಲ್ಲಿ ನಾವು ಅಗ್ದಿದ್ದೀವಿ, ಅನೇಕರನ್ನ ನಾವು ವಿಚಾರಣೆ ಮಾಡಿದ್ದೀವಿ, ಈತನ ಜೊತೆ ಕೆಲಸ ಮಾಡಿದವ್ರನ್ನ ನಾವು ವಿಚಾರಣೆ ಮಾಡಿದ್ದೀವಿ. ಬಟ್ ಎಲ್ಲದರಲ್ಲೂ ಕೂಡ ಎಲ್ಲೋ ಈತ ನಮಗೆ ದಾರಿ ತಪ್ಪಿಸಿದ್ದಾನೆ, ಎಲ್ಲೋ ಸುಳ್ಳನ್ನು ಹೇಳಿದ್ದಾನೆ,
ಯಾರೋ 4 ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾನೆ, ಅಥವಾ ಏನು ವೈಯಕ್ತಿಕ ದ್ವೇಷದಿಂದ ಒಂದು ಆಪ್ಷನ್ ತಾವು ಹೇಳ್ತಿದ್ರಿ, ಕೆಲಸಕ್ಕೆ ಕೇಳಿರ್ತಾರೆ ಅಥವಾ ಏನು ಹಣಕಾಸಿನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಹಾಗಾಗಿ ದುರುದ್ದೇಶದಿಂದ ಆತರ ಹೆಸರನ್ನ ಹಾಳು ಮಾಡ್ಲಿಕ್ಕೋಸ್ಕರ ಸುಳ್ಳು ಕಂಪ್ಲೇಂಟ್ ಕೊಟ್ಟಂತೆ ನಮಗೆ ಮೇಲ್ನೋಟಕ್ಕೆ ದ ಪೊಲೀಸ್ ಹವ್ ನಾಟ್ ಫೈಲ್ಡ್ ಎ ಫೈನಲ್ ರಿಪೋರ್ಟ್. ಈಗಲೂ ಕೂಡ SIT ಕಡೆಯಿಂದ ಅಧಿಕೃತವಾಗಿ ನಮಗೆಲ್ಲೂ ಕೂಡ ಸ್ಟೇಟಸ್ ರಿಪೋರ್ಟ್ ಬಂದಿಲ್ಲ, ಇವನ್ನ ಯಾವ ಕಾರಣಕ್ಕೆ ಅವ್ರು ಅರೆಸ್ಟ್ ಮಾಡಿದ್ರು ಅಂತ. ಇವೆಲ್ಲವನ್ನು ಅವ್ರು ಹಾಕಿ ಏನು ಮಾಡಿರ್ತಾರೆ, ತನಿಖೆ ಮಾಡಲಿಕ್ಕೆ ನಮಗೆ ಪರ್ಮಿಷನ್ ಕೊಡಿ ಅಂತ ಮಾನ್ಯ ನ್ಯಾಯಾಧೀಶರು ಮುಂದೆ ಕೇಳಿದ್ದಾರೆ. ನ್ಯಾಯಾಧೀಶರು ಆತನ 10 ದಿವಸ 10 ಡೇಸ್ವರೆಗೂ SIT ಕಸ್ಟಡಿ ಕೊಟ್ಟಿದ್ದಾರೆ. ಈಗ ತನಿಖೆ ಮಾಡಿದ ಮೇಲೆ ಆತ ಯಾರ್ಯಾರ ಹೆಸರನ್ನ ಬಾಯ್ಬಿಡ್ತಾನೆ, ಯಾರು ಆತನಲ್ಲಿ ಕರ್ಕೊಂಬಂದ್ರು, ನಿಜವಾಗ್ಲೂ ಕರ್ಕೊಂಬಂದ್ರ ಅಥವಾ ತಿರ್ಗಾ ಮತ್ತೆ ಇನ್ನೊಂದು ಸುಳ್ಳು ಪುರಾಣ ಬಿಡ್ತಾ ಇದ್ದಾನ. ಈಗ ನೀವು ಯಾವುದೇ ಆರೋಪಿನ ನೀವು ಪೊಲೀಸ್ ಕಸ್ಟಡಿಯಲ್ಲಿ ಇಟ್ಕೊಂಡು ಭಾಳಷ್ಟು ನೀವು ಪ್ರೆಷರ್ ಮಾಡಿ ಕೇಳಿದಾಗ ಅವ್ನು ಹೆದರ್ಕೊಂಡು ಯಾರ್ಯಾರ ಹೆಸರು ಹೇಳಕ್ಕೆ ಶುರು ಮಾಡ್ತಾನೆ. ಹಾಗಂತ ನಾವು ಎಲ್ಲರೂ ಸಮನ್ ಮಾಡ್ಲಿಕ್ಕೆ ಆಗಲ್ಲ. ಸಮಾಜದಲ್ಲಿ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳೆಲ್ಲ ಇರ್ತಾರೆ. ಹಾಗಾಗಿ ತುಂಬ ಸೂಕ್ಷ್ಮತೆಯಿಂದ ಮೆಚ್ಯೂರಿಟಿಯಿಂದ ಸರ್ಕಾರ ಏನು ಡೀಲ್ ಮಾಡ್ತಾ ಇದೆಯೋ ಅದೇ ರೀತಿ ಪೊಲೀಸ್ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು, ಈಗ ಆತ ಹೇಳಿದವರು ಯಾರಿದ್ದಾರೋ ಅನುಮಾನ ಇದೆ. ನಾನು GN ಮೋಹನ್ ಅವರನ್ನ ಒಮ್ಮೆ ಮಾತನಾಡಿಸ್ತೀನಿ ಸರ್. ಇಲ್ಲಿ ಆತ ಕೊಟ್ಟಿರುವಂತ ದೂರಿನಲ್ಲಿ ಹುರುಳಿಲ್ಲ ಅನ್ನುವಂಥ ಕನ್ಕ್ಲೂಷನ್ಗೆ SIT ಬಂದಂಗಿದೆ, ಆತನನ್ನೇ ಆರೋಪಿಯನ್ನಾಗಿ ಮಾಡಿದ್ದಾರೆ. ಈಗ ಇದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂಡರಿಗೆ ಬರುತ್ತಾ ಸರ್? IPC ಸೆಕ್ಷನ್ 120B ಅಥವಾ ಈಗಿನ BNS ಪ್ರಕಾರ 61 ಇದರ ಅಂಡರಿಗೆ ಬರುತ್ತಾ? ಇಲ್ಲ, ಇದು ಖಂಡಿತ ಬರುತ್ತೆ. ಬಟ್ ಈಗ ಫಸ್ಟ್ ಸ್ಟೆಪ್ನಲ್ಲಿ ಅದನ್ನು ನಾವು ಕ್ರಿಮಿನಲ್ ಕಾನ್ಫರೆನ್ಸ್ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತಂದರೆ ಈಗ ಏನು ಅವನು ದೂರನ್ನು ಕೊಟ್ಟಿದ್ದಾನೆ, ದೂರಿಗೆ ಪೂರಕವಾಗಿ ಸಾಕ್ಷಿಗಳನ್ನ ಕೊಡ್ತಕ್ಕಂಥದ್ದು ಅವನ ಕರ್ತವ್ಯ. ಯಾಕೆಂದರೆ ನಮ್ಮ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಏನು ಹೇಳ್ತದೆ ಅಂದರೆ, ಯಾರು ಆರೋಪವನ್ನು ಮಾಡ್ತಾರೋ ಅವರೇ ಅದಕ್ಕೆ ಪೂರಕವಾದ ಸಾಕ್ಷಿಯನ್ನು ಕೊಟ್ಟು ರುಜುವಾತು ಮಾಡಬೇಕು. ನಮ್ಮ ಸಾಕ್ಷಿ ಅಧಿನಿಯಮ ಕರೆಕ್ಟಾಗಿ ಹೇಳಿದೆ. ಅದರಂತೆ ಅವನು ಹೌದು ಬರ್ಡನ್ ಆಫ್ ಪ್ರೂಫ್ ಅಂತೇಳಿ ಫಸ್ಟ್ ಬರ್ತದೆ. ಅವನು ಕೊಟ್ಟ ಮೇಲೆ ನಂತರ ಅದು ಶಿಫ್ಟ್ ಆಗ್ತದೆ ಬೇರೆಯವರಿಗೆ, ಯಾರ ಮೇಲೆ ಆರೋಪ ಮಾಡಿದ್ದಾನೋ ಅವರಿಗೆ ಬರ್ಡನ್ ಆಫ್ ಪ್ರೂಫ್ ಅನ್ನೋದು ಶಿಫ್ಟ್ ಆಗ್ತದೆ. ಇದು ನಮ್ಮ ಎವಿಡೆನ್ಸ್ ಆ್ಯಕ್ಟಲ್ಲಿ ಇರ್ತಕ್ಕಂಥದ್ದು ಒಂದು ಸಾಕ್ಷಿಗಳನ್ನ ಕೊಡ್ತಕ್ಕಂಥದ್ದು ಮತ್ತು ಅದು ರುಜುವಾತು ಮಾಡ್ತಕ್ಕಂಥ ಸ್ಟಾರ್ಟಿಂಗಲ್ಲಿ ಇರ್ತಕ್ಕಂಥ ಒಂದು ನಿಯಮ. ಈಗ ಏನಾಗಿದೆ, ಅವನ ಕೆಲಸದಲ್ಲಿ ವಿಫಲನಾಗಿದ್ದಾನೆ. ಏನು ಅವನು ಮಾಡಿದಂಥ ಆರೋಪಕ್ಕೆ ಪೂರಕವಾದ ಸಾಕ್ಷಿಗಳನ್ನ ಕೊಡಲಿಲ್ಲ, ಸಂಪೂರ್ಣವಾಗಿ ವಿಫಲನಾಗಿದ್ದಾನೆ. ಸಂಪೂರ್ಣವಾಗಿ ವಿಫಲನಾಗಿರೋದ್ರಿಂದ ಈಗ ನಮ್ಮ ವಕೀಲರು ಸುನಿಲ್ ಕುಮಾರ್ ಸರ್ ಹೇಳಿದಾಗೆ ಏನು ಈಗ ತನಿಖೆಯಲ್ಲಿ ಅವ್ರು ಏನು ಅಂಶಗಳು ಕಂಡು ಬಂದಿದೆಯೋ ಅದರ ಮೇಲೆ ಒಂದು ಅವರ ಆರೋಪಗಳನ್ನ ಫ್ರೇಮ್ ಮಾಡಿ, ಒಂದು ವರದಿಯನ್ನು ತಯಾರು ಮಾಡಿ, ಅದನ್ನು ಒಂದು FIR ಮಾಡಿ ನ್ಯಾಯಾಲಯಕ್ಕೆ ತರಿಸಿ ಈಗ ಇದರ ಮೇಲೆ ಅವನ ಮೇಲೆ ತನಿಖೆಯನ್ನು ಕೈಗೊಂಡಾಗ ಇದಕ್ಕೆ ಎಲ್ಲಿ ಕ್ರಿಮಿನಲ್ ಕಾನ್ಫರೆನ್ಸಿ ಯಾರ್ಯಾರಿದ್ರು ಏನೇನಿದ್ರು ಅಂತೇಳಿ ಅವನು ಹೇಳ್ತಾನೆ. ಈಗ ನ್ಯಾಯಾಲಯದ ಮಧ್ಯೆ 164 ಸ್ಟೇಟ್ಮೆಂಟ್ ಕೊಟ್ಟಾಗ ಇವನು ಇದು ಒಬ್ಬನೇ ಮಾಡಲಿಕ್ಕೆ ಸಾಧ್ಯ ಅಂತೂ ಇಲ್ಲವೇ ಇಲ್ಲ. ಇದುವರೆಗೆ ಅವನು ಯಾರ್ಯಾರಿಗೆ ಸಪೋರ್ಟ್ ಕೊಟ್ಟಿದ್ದಾರೋ, ಯಾರ್ಯಾರು ಬೆನ್ನತ್ತಿ ಅವನಿಗೆ ಇದೆಲ್ಲ ಪ್ರವೋಕ್ ಮಾಡಿ ಅಥವಾ ಪ್ರಚೋದನೆ ಮಾಡಿ ಅಥವಾ ಆಮಿಷಗಳನ್ನ ಒಡ್ಡಿ ಈ ರೀತಿ ಒಂದು ಕೃತ್ಯವನ್ನು ಮಾಡಿಸಿದಾರೋ ಅವರೆಲ್ಲರೂ ಕೂಡ ಅವನು ಬಹುಶಃ 164 ಸ್ಟೇಟ್ಮೆಂಟಲ್ಲಿ ಹೇಳಿರ್ತಾನೆ. ಸೊ ಇದನ್ನು ಅವರು ತೊಗೊಂಡು ಅದರ ಮೇಲೆ ಅವನು ಹೇಳಿರ್ತಕ್ಕಂಥ ಒಂದು ಹೇಳಿಕೆಯ ಆಧಾರದ ಮೇಲೆ ಸಾಕ್ಷಿಗಳನ್ನ ಸಂಗ್ರಹಿಸಿ ಅವನ ಮೇಲೆ ಆರೋಪವನ್ನು ರುಜುವಾತು ಮಾಡಲಿಕ್ಕೆ ನಮ್ಮ SIT ತಂಡ ರೆಡಿ ಆಗ್ತದೆ. ಮಾತನಾಡ್ತೀನಿ. ಆ ನಂತರ ಇಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ ಯಾವಾಗ ನಡೀತು, ಎಲ್ಲಿ ನಡೀತು, ಯಾಕೆ ನಡೀತು ಅಂತೇಳಿ ಪತ್ತೆ ಮಾಡ್ತಾರೆ ಅವರು. ನಂತರ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.